ಆಗಿರಲಿ ಈಗ ನವೆಂಬರ್ 15 ಹೌದು, ಬೇರೆ ಚಿತ್ರಗಳು ಬರ್ತಾ ಇರೋದ್ರಿಂದ ನಾವು ಮುಂದೆ ಹೋದ್ವಿ. ಎಲ್ಲವೂ ಕನ್ನಡ ಚಿತ್ರಗಳೇ ಆ್ಯಂಡ್ ನಮ್ಮವ್ರದ್ದೇ ಚಿತ್ರಗಳು ರಿಲೀಸಲ್ಲಿರೋದ್ರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಶಿವಣ್ಣ ಅವರು ಈ ಡಿಸಿಷನ್ ತಗೊಂಡ್ರು. ಸೊ ನಾವು ಹ್ಯಾಪಿಯಾಗಿ ನವೆಂಬರ್ 15 ಮಾಡ್ತಾಯಿದ್ದೀವಿ. ಅದಕ್ಕಿಂತ ಮುಂಚೆ ಬೇರೆ ಚಿತ್ರಗಳೆಲ್ಲ ಬರುತ್ತೆ ಈಗ. ಆ್ಯಂಡ್ ನಮಗೂ ಕೂಡ ತುಂಬ ಸಂತೋಷ ಇದೆ, ಯಾಕಂದರೆ ಚಿಲ್ಡ್ರನ್ಸ್ ಡೇ ಟೈಮಲ್ಲಿ ನಾವು ರಿಲೀಸ್ ಮಾಡ್ತಾಯಿದ್ದೀವಿ ಫಿಲಮ್ನ. ಇನ್ನು ಇವಾಗ ಈ ಗ್ರಾಫಿಟಿ ನೋಡಿದ ಥರನೇ ಬೇರೆ ಕಡೆಗೂ ಮಾಡಬೇಕನ್ನೋ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಬೆಳಗಾಂ ಅಂತ ಫಿಕ್ಸ್ ಆಗಿದೆ. ಜನರಿಗೆ ಇದೊಂದು ಮತ್ತು ನಮ್ಮ ಅಭಿಮಾನಿಗಳಿಗೆ ಇದೊಂದು ಕೊಡುಗೆ ಅಂತ ನಾನು ಅಂದ್ಕೊಳ್ತೀನಿ. ಪ್ರೀಕ್ವೆಲ್ ಆಗಿರೋದ್ರಿಂದ ಕತೆ ಹೇಗಿರುತ್ತೆ ಒಂದಷ್ಟು ಕುತೂಹಲ ಜಾಸ್ತಿ ಆಯಿತು. ಅದನ್ನ ನೀವು ಚಿತ್ರ ನೋಡಿ ಪ್ಲೀಸ್. ಪೂಜೆ ಮಾಡಿದ್ದೀರಲ್ವಾ, ಅದು ಇವತ್ತು ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಅಂತನ ಹೇಗೆ ಏನು ಪೂಜೆ ಅಂತ ಮನೇಲಿ? ಇಲ್ಲ, ಅದು ಒಂದು ರೀಸನ್ ಕೂಡ. ಪ್ಲಸ್ ಶಿವರಾಜ್ ಕುಮಾರ್ ಅವ್ರಿಗೆ 60ನೇ ವರ್ಷದ ಪೂಜೆನ ನಾವು ಮಾಡಿರಲಿಲ್ಲ. ಆವಾಗ ನಾವು ನಮ್ಮ ಅಪ್ಪವ್ರನ್ನ ಕಳ್ಕೊಂಡಿದ್ವಿ. ಸೊ ನಾವು ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಒಂದು ಚಿಕ್ಕದಾಗಿ ಒಂದು ಪೂಜೆ ಮಾಡಿಬಿಟ್ಟು ಇತ್ತೀಚೆಗೆ ಷಷ್ಠಿ ಪೂಜೆ ಕೂಡ ಹೌದು ಅಲ್ಲಿ ಅದು ನಾವು ಅವ್ರ ಫ್ರೆಂಡ್ಸಲ್ಲಿ ಒಬ್ಬರು ಕಸಿನ್ ಬ್ರದರು ಮತ್ತು ನಾವು ಇನ್ನು 3 ಜನ ಫ್ರೆಂಡ್ಸು, ಎಲ್ಲರೂ 60 ಕ್ರಾಸ್ ಆಗಿದ್ದರು. ಸೊ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಸೆಲೆಬ್ರಿಟಿ ಅಂತ ಅಂದಾಗ ಎಷ್ಟು ದೊಡ್ಡದಾಗಿ ಮಾಡ್ಕೊಳ್ತಾರೆ ಷಷ್ಠಿ ಪೂರ್ತಿ ಅಂದಾಗ, ನೀವು ಎಷ್ಟು ಸರಳವಾಗಿ ಸ್ನೇಹಿತರ ಜೊತೆ ಅದು ಮಾಡ್ಕೊಂಡು ನಿಜಕ್ಕೂ ಖುಷಿ ಆಯಿತು. ಅದ್ರ ಬಗ್ಗೆ ಹೇಳೋದಾದರೆ ಯಾಕಷ್ಟು ಸರಳವಾಗಿ ಅಂತ? ಸರಳವಾಗಿ ಅಂದರೆ ಎಲ್ಲರೂ ಒಟ್ಟಿಗೆ ಮಾಡಬೇಕನ್ನೋದಿತ್ತು. ಅವ್ರೂ 60 ವರ್ಷ ಆಗಿದೆ ಅಂದಾಗ ಎಲ್ಲರೂ ಹೋಗ್ಬಿಟ್ಟು ಒಟ್ಟಿಗೆ ಸುಮ್ಮನೆ ಕಾಮಾಗಿ ಮಾಡ್ಕೊಂಡು ಬಂದ್ವಿ. ಬಟ್ ಅಲ್ಲಿ ನಾವಷ್ಟೇ ಇರಲಿಲ್ಲ, ಇನ್ನೂ ಒಂದು 10-12 ಕಪ್ಪಲ್ ಇತ್ತು ಅಲ್ಲಿ. ನಾವು ಸ್ಪೆಷಲ್ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗಲಿಲ್ಲ, ಹಾಗೆ ಡೈರೆಕ್ಟಾಗಿ ಹೋಗಿ ಫ್ರೆಂಡ್ಸಲ್ಲೇ ಒಬ್ಬರು ಎಲ್ಲ ಬುಕ್ ಮಾಡಿದ್ರು, ಮುಗಿಸ್ಕೊಂಡು ಬಂದ್ವಿ. ಅನ್ನೋದು ಬರೀ ಲೆಕ್ಕಕ್ಕಷ್ಟೇನಾ ಅಂತ, ಯಾಕಂದರೆ ಶಿವಣ್ಣ ಅವರ ಸಿನಿಮಾಗಳ ಲೈನಪ್ ನೋಡ್ತಿದ್ರೆ ಯಾವ ಸ್ಟಾರ್ಸ್ಗಳಿಗೂ ಇದಿಲ್ಲ ಅಂದರೆ ಆ ಮಟ್ಟಿಗೆ ಎನರ್ಜಿ ಅಂದರೆ ಅದು ಎಲ್ಲರ ದೇವ್ರ ಆಶೀರ್ವಾದ ಮತ್ತು ನಮ್ಮ ಅಪ್ಪಾಜಿ ಅಮ್ಮ, ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಅಭಿಮಾನಿಗಳು ಎಲ್ಲರದ್ದು ಆಶೀರ್ವಾದದಿಂದ ಅವ್ರದ್ದು ಈ ಲೈನಪ್ ಇದೆ. ಎಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.